ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆಗೊಳಿಸಿದೆ. ನ್ಯಾಯಪತ್ರ ಅನ್ನೋ ಹೆಸರಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರೋದು. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಒಟ್ಟು 5 ನ್ಯಾಯ ಮತ್ತು 25 ಗ್ಯಾರಂಟಿ. ಇದನ್ನ ಉಲ್ಲೇಖಿಸಿ ಕಾಂಗ್ರೆಸ್ ಜನರಿಗೆ ಭರವಸೆಯನ್ನ ಕೊಟ್ಟಿದೆ. ಘರ್ ಘರ್ ಗ್ಯಾರಂಟಿ ಅನ್ನೋ ಘೋಷದ ಜೊತೆಗೆ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ನಾಯಕರು ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದು ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಇದೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಅದರದೇ ಮುಂದುವರೆದ ಭಾಗದ ರೀತಿಯಲ್ಲಿದೆ ಪ್ರಣಾಳಿಕೆ. ಯಾವಾಗ ಜೋಡೋ ಯಾತ್ರೆ ಆಗುತ್ತೆ ಆ ಸಂದರ್ಭದಲ್ಲಿ ಒಂದೊಂದು ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಆ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಯುವ ನ್ಯಾಯ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಯುವಕರಿಗೆ ಏನೋ ಉದ್ಯೋಗ ಇಲ್ಲದೆ ಇದ್ದವರಿಗೆ ಅವರಿಗೆ ಅಂದ್ರೆ ಟ್ರೈನಿಂಗ್ ಅನ್ನ ಕೊಟ್ಟು ತದನಂತರ ಅವರಿಗೆ ಉದ್ಯೋಗ ತಗೊಳ್ಳೋಕೆ ಅವಕಾಶ ಮಾಡಿಕೊಳ್ಳೋ ಸಲುವಾಗಿ 1 ಲಕ್ಷ ರೂಪಾಯಿ ಖರ್ಚನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ನಾರಿ ನ್ಯಾಯ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ದಾರೆ. ನಾರಿ ನ್ಯಾಯನೂ ಸಹಿತ ಹಿಂದೆ ಅನೌನ್ಸ್ ಆಗಿತ್ತು. ಆ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಪ್ರತಿ ನಾರಿಗೆ, ಪ್ರತಿಯೊಬ್ಬ ಮಹಿಳೆಗೆ, ಕುಟುಂಬದ ಮುಖ್ಯಸ್ಥರಿಗೆ ಅವರಿಗೆ 1 ಲಕ್ಷ ರೂಪಾಯಿಯನ್ನ ಪ್ರತಿ ವರ್ಷ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ಏನಂತಂದ್ರೆ ನಾರಿ ಶಕ್ತಿಯ ಹೆಸರನ್ನ ಇಟ್ಕೊಂಡು ಮಹಿಳೆಯರ ಮತ ಬ್ಯಾಂಕ್ ಅನ್ನ ಅಂದ್ರೆ ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ರೈತರ ಒಂದು ಏನಂದ್ರೆ ಮತಗಳನ್ನ ಪಡೆಯುವ ಸಲುವಾಗಿ ರೈತರಿಗಾಗಿ MSP ದರವನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಹೋರಾಟ ನಡೆದಿತ್ತು, ರೈತರ ಪ್ರತಿಭಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ MSP ದರವನ್ನ ನಿಗದಿ ಮಾಡಬೇಕು, ಮತ್ತೆ ಸ್ವಾಮಿನಾಥನ್ ವರದಿಯನ್ನ ಏನಂತಂದ್ರೆ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದ್ರಲ್ಲ, ಆ ಒಂದು ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತೆ, ಕಾಂಗ್ರೆಸ್ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಅದರ ಜೊತೆಗೆ ನರೇಗಾ ವಿಚಾರದಲ್ಲೂ ಸಹಿತ, ಮನ್ರೇಗಾ ಮತ್ತೆ ನರೇಗಾದ ಎರಡೂ ವಿಚಾರದಲ್ಲೂ ಸಹಿತ ಮೆನ್ಷನ್ ಮಾಡಿದ್ದಾರೆ. ಮನ್ರೇಗಾದಲ್ಲಿ ಏನಂದ್ರೆ 400 ರೂಪಾಯಿ ಪ್ರತಿ ಒಬ್ಬ ವ್ಯಕ್ತಿಗೆ ಪ್ರತಿ ದಿನವೂ ಸಹಿತ ಕೂಲಿಯನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಈ ಮೂಲಕವಾಗಿ ಒಂದು ಯುವಕರಿಗೆ, ಮಹಿಳೆಯರಿಗೆ, ಅದರ ಜೊತೆಗೆ ರೈತರಿಗೆ, ಅದರ ಜೊತೆಗೆ ಏನಂತಂದ್ರೆ ಕೂಲಿ ಕಾರ್ಮಿಕ ಕೆಲಸ ಮಾಡುವಂತವರಿಗೆ, ಅವ್ರೆಲ್ಲರಿಗೂ ಸಹಿತ ಈ ಬಾರಿಯ ಒಂದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡೋ ಮೂಲಕವಾಗಿ ಎಲ್ಲಾ ವರ್ಗದಕ್ಕೂ ಸಹಿತ ಏನಂತಂದ್ರೆ ನಾವು ಏನಂದ್ರೆ ಬೆಲೆಯನ್ನ ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಅವರು ಮೆನ್ಷನ್ ಮಾಡಿರುವಂತದ್ದು ನ್ಯಾಯಾಲಯದ ವಿಚಾರವಾಗೂ ಸಹಿತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಫ್ರೀ ನ್ಯಾಯಾಲಯ ಇರುತ್ತೆ, ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ಒತ್ತಡ ಹಾಕೋದ್ರ ರೀತಿಯಲ್ಲಿ ಇರೋದಿಲ್ಲ ಅನ್ನುವಂತಹ ಸ್ವಾತಂತ್ರ್ಯ ಇರುತ್ತೆ ನ್ಯಾಯಾಲಯದಲ್ಲಿ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡೋ ಮೂಲಕವಾಗಿ ಈಗ ಸದ್ಯದ ಮಟ್ಟಿಗೆ ದೇಶದಲ್ಲಿ ನ್ಯಾಯಾಲಯದ ಮೇಲೂ ಸಹಿತ ನಿಯಂತ್ರಣವನ್ನು ಹೇರಲಾಗ್ತಿದೆ ಅನ್ನುವಂತಹ ಇಂಡೈರೆಕ್ಟ್ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈಗಾಗಲೇ ಕೇಂದ್ರದ ತನಿಖಾ ಸಂಸ್ಥೆಗಳೇನಿದಾವಲ್ಲ, ಆ ಕೇಂದ್ರದ ತನಿಖಾ ಸಂಸ್ಥೆಗಳು ಮತ್ತೆ ಅದರ ಜೊತೆಗೆ ಮಾಧ್ಯಮಗಳನ್ನ ಸಹಿತ ಮೆನ್ಷನ್ ಮಾಡಿದ್ದಾರೆ. ಅಲ್ಲೂ ಸಹಿತ ಫ್ರೀ ಹ್ಯಾಂಡ್ ಕೊಡೋದಕ್ಕೆ ನಾವು ಪ್ಲಾನ್ ಅನ್ನ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ವಿದೇಶಿ ನೀತಿಗಳನ್ನ ವಿಚಾರವಾಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಈ ಮೂಲಕವಾಗಿ ಬರೋಬ್ಬರಿ ಏನಂದ್ರೆ 5 ಗ್ಯಾರಂಟಿಗಳನ್ನ ಮತ್ತೆ ಅದರ ಜೊತೆಗೆ ಏನಂದ್ರೆ 25 ಎಕ್ಸ್ಟ್ರಾ ಆಡ್ ಆನ್ ಗ್ಯಾರಂಟಿಗಳನ್ನು ಸಹಿತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅವರು ಮೆನ್ಷನ್ ಮಾಡಿರುವಂತಹ ವಿಚಾರಗಳಲ್ಲಿ ಅವರು ಕರ್ನಾಟಕದ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾರೆ. ಕರ್ನಾಟಕದ ವಿಚಾರ ಏನು ಅಂತಂದ್ರೆ ಈಗಾಗಲೇ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇರುವಂತದ್ದು, ಆ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಾವು ಹೇಳಿರ್ತಕ್ಕಂತಹ ಗ್ಯಾರಂಟಿಗಳನ್ನ ಎಲ್ಲವೂ ಸಹಿತ ಅನುಷ್ಠಾನವನ್ನ ಮಾಡಿದೀವಿ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜೊತೆಗೆ ತೆಲಂಗಾಣ ಆಗಿರ್ಬೋದು ಅಥವಾ ಹಿಮಾಚಲ ಪ್ರದೇಶ ಆಗಿರ್ಬೋದು, ರಾಜಸ್ಥಾನದಲ್ಲೂ ಸಹಿತ ಕೆಲವೊಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಅದು ಸರ್ಕಾರ ಬರೋಕ್ಕಿಂತ ಮುಂಚೆನೇ ಅನುಷ್ಠಾನ ಮಾಡಿಬಿಟ್ವಿ. ಹಾಗಾಗಿ ನಮ್ಮ ಸರ್ಕಾರ ಬಂದ್ರೆ 100% ಈ ರೀತಿ ನಾವು ಕೊಟ್ಟಿರ್ತಕ್ಕಂತಹ ಭರವಸೆಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.